ಮಿಥುನ ರಾಶಿ. ಬನ್ನಿ ವೀಕ್ಷಕರೇ, ಈ ಒಂದು ಮಿಥುನ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮುಂದಿನ ರಾಶಿ ಮಿಥುನ ರಾಶಿಯ ಮಾಸ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ. ಖಂಡಿತ ನೋಡಿ, ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಕೆಲವೊಂದು ಅಡಚಣೆಗಳಾದ್ರೂ ಕೂಡ ಕೆಲವೊಂದು ಅದೃಷ್ಟನೂ ಕೂಡ ನೋಡಬಹುದು. ಯಾವ ರೀತಿನಲ್ಲಿ ಅಂತ ನೋಡಿದ್ರೆ, ನೋಡಿ ಗುರು ಇವರಿಗೆ ಲಗ್ನದಲ್ಲೇ ಸ್ಥಿತನಾಗಿದ್ದಾನೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಕಂಕಣ ಬಲ ಕೂಡ್ ಬರುವಂತ ಟೈಮ್, ಅಂದ್ರೆ ಗುರು ಬಲ ಬಂದಿದೆ ಇವರಿಗೆ ಅಂತ ಅರ್ಥ. ಸೊ ಕಂಕಣ ಬಲ ಕೂಡ್ ಬರೋದು, ಮನೆಯಲ್ಲಿ ಮದುವೆ ಮಾತುಕತೆಗಳಾಡುವಂಥದ್ದು. ತುಂಬಾ ಜನ ಏನಂದ್ರೆ ಮದುವೆ ಅನ್ನೋದನ್ನ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಬಿಕಾಸ್ ಒಂದು ಏಜ್ ಅಂತ ಆಗಾದ್ಮೇಲೆ ತಂದೆ ತಾಯಿಗೆ ಕೇಳೋ ಪ್ರಶ್ನೆನೇ ಮದುವೆ ಆಯ್ತಾ, ಮಕ್ಕಳಿಗೆ ಮದುವೆ ಯಾವಾಗ, ಒಂದು ಏಜ್ ಆಗ್ತಿದ್ದಂಗೆ ಮದುವೆ ಆಯ್ತಾ, ಮದುವೆ ಯಾವಾಗ ಅಂತ ಕೇಳ್ತಾರೆ. ಸೊ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿ ತುಂಬಾ ದಿವಸದಿಂದ ಹುಡುಕಾಟ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಟೈಮ್. ಈ ಟೈಮಲ್ಲಿ ಅವರು ಮದುವೆ ಹುಡುಕಾಟನ ಮಾಡ್ಕೋಬಹುದು. ಯಾಕಂದ್ರೆ ಇದಾದ್ಮೇಲೂ ಕೂಡ ಟೈಮ್ ಚೆನ್ನಾಗಿದೆ. ಗುರು ಬದಲಾವಣೆಯ ನಂತರನೂ ಕೂಡ ಇವರಿಗೆ ಸೆಕೆಂಡ್ ಹೌಸ್ ಬಂದಾಗ ಕೂಡ ಇವರಿಗೆ ಗುರುಬಲ ಇರುತ್ತೆ. ಸೊ ಒಂದು ಲಾಂಗ್ ಟೈಮ್ ಸಿಕ್ಕಿದೆ ಇವರಿಗೆ. ಎರಡನೇದು ಇವರಿಗೆ ಮೂರನೇ ಮನೆಯಲ್ಲಿ ಕೇತುವಿನ ಸಂಚಾರ ಇದೆ. ಅಂದ್ರೆ ಸ್ಪಿರಿಚುವಲ್ ಟ್ರಾವೆಲ್ ನ ಮಾಡ್ತಾರೆ. ಯಾವ್ದಾದ್ರು ದೇವಸ್ಥಾನಗಳಿಗೆ ತುಂಬಾ ದಿವಸದಿಂದ ಹೋಗ್ಬೇಕು ಅನ್ಕೊಂಡಿದ್ರೆ, ಎಲ್ಲರಿಗೂ ಡ್ರೀಮ್ ಇರುತ್ತೆ. ನಾರ್ತ್ ಅಲ್ಲಿ ಕೆಲವು ದೇವಸ್ಥಾನಕ್ಕೆ ಹೋಗ್ಬೇಕು, ಅಥವಾ ಸೌತ್ ಅಲ್ಲಿ ಇಂಥ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ, ಇನ್ನು ಹೋಗಕ್ಕಾಗಿಲ್ಲ, ದೊಡ್ಡ ದೊಡ್ಡ ದೇವಸ್ಥಾನಗಳು ಅಂತ, ಅದಕ್ಕೋಸ್ಕರ ಟ್ರಾವೆಲ್ ಮಾಡುವಂಥದ್ದು ಇದು ಇವ್ರಿಗೆ ನಡೆಯುತ್ತೆ. ಇನ್ನ ಸ್ವಲ್ಪ ಧೈರ್ಯವಾಗಿ ಕೆಲವು ಡಿಸಿಷನ್ ತಗೊಂತಾರೆ. ಆದ್ರೆ ಇವ್ರು ತಮ್ಮ ತಂಗಿ ಯಾರಾದ್ರೂ ಇದ್ರೆ ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಕೆಡಕಾಗೋದು, ಅಥವಾ ಅವ್ರ ಜೊತೆ ಇವರಿಗೆ ಸ್ವಲ್ಪ ಕ್ಲಾಶಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಗ್ರಹಣನು ಕೂಡ ಅದೇ ಮನೆಯಲ್ಲಿ ನಡೀತಾ ಇರೋದ್ರಿಂದ ಸ್ವಲ್ಪ ಆ ರೀತಿ ಕೆಲವೊಂದು ಸಮಸ್ಯೆಗಳು ಬರ್ಬೋದು. ಅದು ಬಿಟ್ರೆ ತುಂಬಾ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಟೈಮ್ ತುಂಬಾ ಚೆನ್ನಾಗಿದೆ. ಮತ್ತೆ ಗ್ರಹಣದ ಫಲನೂ ಕೂಡ ಅವರಿಗೆ ತುಂಬಾ ಶುಭವಾಗಿದೆ. ಸೊ ತುಂಬಾ ಧೈರ್ಯವಾಗಿ ಡಿಸಿಷನ್ ತಗೊಳ್ಳೋದು. ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ, ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಮಾತಾಡ್ಬೇಕು ಅಥವಾ ಯಾರ ಹತ್ರ ಹೋಗಿ ಕೇಳ್ಬೇಕು ಮಾಡ್ಬೇಕು ಅಂದಾಗ ಹೆಸಿಟೇಷನ್ ಮಾಡ್ಕೊಂತಿರ್ತಾರೆ. ಹೋಗ್ಲಾ ಬೇಡವಾ, ಮಾತಾಡೋಣ, ಅನ್ನೋ ಒಂದು. ಇವಾಗ ಅವ್ರಿಗೆ ಆ ತರದೊಂದು ಸಮಸ್ಯೆ ಇರೋದಿಲ್ಲ. ಈಗ ಆರಾಮಾಗಿ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ. ಇನ್ನ ಇವರ ಏನು ಒಂಬತ್ತನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಒಂದು ಸಂಚಾರ. ಯಾವ್ದು ಅಂತಂದ್ರೆ ರಾಹು, ಬುಧ ಮತ್ತೆ ಕುಜ ಗ್ರಹದ ಸಂಚಾರ ನಡೀತಿದೆ. ಸೊ ಇವ್ರಿಗೆ ಲಗ್ನಾಧಿಪತಿನೇ ಹೋಗಿ ಒಂಬತ್ತನೇ ಮನೇಲಿ ಕುತ್ಕೊಂಡಿದ್ದಾನೆ, ಮಾರ್ಗಿ ಕೂಡ ಆಗ್ತಾ ಇದ್ದಾನೆ. ಸೊ ಇದರಿಂದ ಒಳ್ಳೆ ಲಾಭನ ಅವರು ನೋಡ್ಬೋದು, ಒಳ್ಳೆ ಅದೃಷ್ಟನ ನೋಡ್ಬೋದು. ಏನು ಪಿತ್ರಾರ್ಜಿತ ಆಸ್ತಿ ಬರುವಂತದ್ದು, ಅಥವಾ ತಂದೆ ಮನೆಯಿಂದ ಏನಾದ್ರು ಸಹಾಯ ಆಗುವಂಥದ್ದು. ಇದೇ ರೀತಿನಲ್ಲಿ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗುವಂಥದ್ದು, ಹೊಸ ಹೊಸ ಅವಕಾಶಗಳು ಇವ್ರನ್ನ ಹುಡ್ಕೊಂಡು ಬರುವಂಥದ್ದು, ಈ ರೀತಿಯಾದ ಲಾಭಗಳನ್ನ ಇವರು ನೋಡಬಹುದು. ಇನ್ನು 10ನೇ ಮನೆಯಲ್ಲಿ ಶನಿ, ಸೂರ್ಯ ಮತ್ತು ಶುಕ್ರರ ಒಂದು ಸಂಚಾರ ನಡೀತಿದೆ. ಇದರಿಂದ ಏನೆಲ್ಲ ಲಾಭ ತಗೋಬಹುದು ಇವರು ಅಂತಂದ್ರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಇವ್ರು ಏನಾದ್ರೂ ವ್ಯಾಪಾರ ಮಾಡ್ತಾ ಇರ್ಲಿ, ಅದರಲ್ಲೂ ಎಸ್ಪೆಷಲಿ ಇವ್ರೇನಾದ್ರೂ ಈ ಬ್ಯೂಟಿಗೆ ಸಂಬಂಧಪಟ್ಟಿರುವಂಥದ್ದು, ಕಾಸ್ಮೆಟಿಕ್ಸ್ ಸಂಬಂಧಪಟ್ಟಿರುವಂಥದ್ದು, ಈ ರೀತಿ ಯಾವ್ದಾದ್ರು ವರ್ಕ್ ಮಾಡ್ತೀರಾ ಅದರಲ್ಲಿ ತುಂಬಾ ಇವ್ರು ಏಳಿಗೆನ ನೋಡ್ಬೋದು. ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದಾರೆ ಅವ್ರಿಗೂ ಕೂಡ ಕೆಲಸದಲ್ಲಿ ತುಂಬಾ ಒಂದು ಪ್ರಮೋಷನ್ ಸಿಗೋದು, ಅಥವಾ ಇವ್ರು ಮಾಡೋ ಕೆಲಸನ ಗುರುತಿಸೋದು, ಈ ರೀತಿ ಎಲ್ಲಾನು ಕೂಡ ಅವ್ರಿಗೆ ಆಗ್ತಾ ಇರುತ್ತೆ. ಸೊ ಈ ತರದ ಒಂದು ಲಾಭಗಳನ್ನ ಅವರು ಖಂಡಿತವಾಗ್ಲೂ ನೋಡ್ಬೋದು. ಇನ್ನ ಉದ್ಯೋಗಸ್ಥರಿಗೂ ಕೂಡ, ಅಂದ್ರೆ ಉದ್ಯೋಗಸ್ಥರು ಅಂದ್ರೆ ನಾನು ಆಗ್ಲೇ ಹೇಳಾಯ್ತು ಉದ್ಯೋಗಸ್ಥರಿಗೆ. ಇನ್ನ ಟೋಟಲ್ ಆಗಿ ನೋಡ್ಬೇಕು ಅಂತಂದಾಗ ಇವರಿಗೆ 6ನೇ ಮನೆಗೆ ಗುರುವಿನ ದೃಷ್ಟಿ ಕೂಡ ಇದೆ. ಸೊ ಹೀಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಇವರು ಏನ್ ಕೆಲಸ ಮಾಡಿದ್ರು ಕೂಡ ಕೆಲಸದಲ್ಲಿ ಒಂದು ಅಭಿವೃದ್ಧಿ ಚೆನ್ನಾಗಿರುತ್ತೆ. ಕೆಲಸದಲ್ಲಿ ಒಳ್ಳೆ ಅಭಿವೃದ್ಧಿ ನೋಡ್ಬೋದು. 6ನೇ ಮನೆಯಲ್ಲಿ 5ನೇ ಮನೆ ಗುರುವಿನ ದೃಷ್ಟಿ ಇದೆ, 7ನೇ ಮನೆ ಗುರುವಿನ ದೃಷ್ಟಿ ಇದೆ. ಸೊ ಮಕ್ಕಳಿಂದ ಸ್ವಲ್ಪ ಏಳಿಗೆನ ನೋಡ್ಬೋದು, ಮಕ್ಕಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಗುತ್ತೆ. ಮತ್ತೆ ಅವರ ಒಂದು ಬದಲಾವಣೆನ ನೋಡಿ ಇವರು ಸ್ವಲ್ಪ ಸಂತೋಷ ಪಡೋದು ಕೂಡ ಆಗ್ತಾ ಇರುತ್ತೆ. ಅಥವಾ ಸ್ವಲ್ಪ ಏಜ್ ಅಲ್ಲಿ ಇರೋರಾಗಿದ್ರೆ ಅವ್ರ ಮಕ್ಕಳಿಗೆ ಮದುವೆ ಸೆಟ್ ಆಗೋದು, ಅಥವಾ ಅವ್ರಿಗೆ ಕಂಕಣ ಬಲ ಕೂಡ ಬರುವಂಥದ್ದು. ಮತ್ತೆ ಇವ್ರ ದಾಂಪತ್ಯದಲ್ಲಿ ಒಬ್ರ ಮೇಲೆ ಒಬ್ಬರಿಗೆ ಗೌರವ ಬರುವಂಥದ್ದು, ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು ಎಲ್ಲಾನು ಕೂಡ ಆಗುತ್ತೆ. ಸೊ ಮನೆ ವಾತಾವರಣ ತುಂಬಾ ಅದ್ಭುತವಾಗಿರುತ್ತೆ. ಇವ್ರಿಗೆ ಯಾವ್ದೋ ಅಂತ ನೆಗೆಟಿವಿಟಿ ಅನ್ನೋದು ಏನು ಇಲ್ಲ. ಮಿಥುನ ರಾಶಿಯವರಿಗೆ ಅದ್ಭುತವಾದ ಒಂದು ಸಮಯ ಆಗಿರುತ್ತೆ ಇದು. ಹಾಗೆ ವಿದ್ಯಾರ್ಥಿಗಳಿಗೂ ತುಂಬಾ ಒಳ್ಳೆ ಸಮಯ ಆಗಿದೆ. ವಿದ್ಯಾರ್ಥಿಗಳಿಗೂ ಎಜುಕೇಶನ್ ಮುಂದೆ ಇರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಾರೆ, ಅದರಲ್ಲಿ ವಿನ್ ಆಗ್ತಾರೆ. ಮತ್ತೆ ರೈತರಿಗೂ ಅಷ್ಟೇ, ರೈತರಿಗೂ ಕೂಡ ತುಂಬಾ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮಿಥುನ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.